ಹೇಳ್ರಿ ಅಂಕಲ್, ಈಗ ಬೈ ಎಲೆಕ್ಷನ್ ಬರ್ತಾ ಇದೆ, ಯಾರು ಬಂದ್ರೆ ಉತ್ತಮ ನಿಮಗೆ? ಯೋಗೇಶ್ಪುರ್ ಬಂದರೆ ಉತ್ತಮ. ಹಾಂ, ಅವರು ನೀರಿಗಿನ ತೊಂದರೆ ಇಲ್ಲಿ. ಹಾಂ ಹಾಂ ಮಾಡವ್ರೆ. ಹಾಂ, ಅವ್ರು ಬಂದೇ ಮಾಡವ್ರೆ, ಅವ್ರಿಗೆ ಕೊಡ್ಬೇಕೇನಿದ್ರು. ಈಗ ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳಿ. ಅವ್ರದ್ದೇನಿಲ್ಲ ಸರ್ ಇಲ್ಲಿ, ಅವ್ರದ್ದೇನಿಲ್ಲ ಇಲ್ಲಿ. ಡಿ ಕೆ ಶಿವಕುಮಾರ್ ರಾಮನಗರ ಜಿಲ್ಲೆನ ಬೆಂಗಳೂರು ಸೇರ್ತಾರೆ ದಕ್ಷಿಣಕ್ಕೆ, ಅದ್ರ ಬಗ್ಗೆ ಹೇಳಿ. ಅದ್ರ ಬಗ್ಗೆ ಏನು ಹೇಳಿದ್ರಿ, ಮುಂದೆ ಇತ್ತೆ ಅದೇ ಸರಿ. ಈಗ ಹೊಸ ಮಾಡ್ಬಿಟ್ರೆ ಏನು ಇದು ಮಾಡೋರು? ಒಟ್ಟಿನಲ್ಲಿ ಯಾರು ಬಂದ್ರೆ ಉತ್ತಮ ನಿಮಗೆ? ಯೋಗೇಶ್ವರರು. ಯೋಗೇಶ್ವರ್ ಅವರಾ? ಹಾಂ. ಈಗ ಎಲೆಕ್ಷನ್ ಬರ್ತಾ ಇದ್ರಿ ಸರ್, ಯಾರು ಬಂದ್ರೆ ಉತ್ತಮ? ಯೋಗೇಶ್ ಬಂದರೆ ಉತ್ತಮ. ಏನಕ್ಕೋಸ್ಕರ? ನಮ್ಗೆ ಇಲ್ಲಿ ಎಲ್ಲ ನೀರಾವರಿ ಮಾಡವ್ರೆ. ಇಲ್ಲೆಲ್ಲ ಕೂಡ್ಲೂರಲ್ಲಿ ಒಂದು 300 ಸೈಟ್ ಹಂಚವ್ರೆ. ಅವ್ರು ಬಂದರೆ ಉತ್ತಮ ನೋಡಿ. ಈಗ ಬೆಂಗಳೂರು ದಕ್ಷಿಣಕ್ಕೆ ರಾಮನಗರ ಜಿಲ್ಲೆ ಸೇರಿಸಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಇರೋದೇ ರಾಮನಗರ ಇದ್ದರೆ ಸಾಕಲ್ವೇ? ಅದು ಬೇರೆ ಇದು ಬೇರೆ ಸೇರಿಸ್ಬೇಕು. ರಾಮನಗರಕ್ಕೆ ಬೇರೆ ರಾಮನಗರ ರಾಮಂದ್ರ ಅಂತ ಹೆಸರಾದ ಯಾರೋ ನಮ್ಮ ತಾತಿರು ಮುತ್ತಾತಿರು ಕಟ್ಟಿರೋ ಹೆಸರು, ಅದು ಯಾಕೆ ಬದಲಾಯಿಸ್ಬೇಕದ? ಈಗ ಇಷ್ಟು ದಿವಸ ಡಿ ಕೆ ಶಿವಕುಮಾರ್ ಬದಲು ಇವಾಗ ಎಲೆಕ್ಷನ್ ಟೈಮ್ ಬಂದಿದ್ರು, ಅದ್ರ ಬಗ್ಗೆ ಅದೇ ಈಗ ಬಂದವರು ಅವರು ಒಂದು ಯಾಕೆ ದಬಾಕ್ಲಿಲ್ಲ ಅವರು? ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ಆ ಕನಕಪುರ ಕ್ಷೇತ್ರದಲ್ಲೇ ಯಾಕೆ ಮಾಡಲಿಲ್ಲ ಜನಕ್ಕೆ? ಅಲ್ಲೇ ಮಾಡಿದರೆ ಅವರು ಯಾಕೆ ಸೋಲುವರು ಅಲ್ಲಿ? ಅಲ್ಲೇ ಅವರ ಕ್ಷೇತ್ರದಲ್ಲಿ ತಗೊಳ್ವಲ್ಲ ಲೀಡ. ಒಟ್ಟಾರೆ ಯಾರು ಬಂದ್ರೆ ಉತ್ತಮ ಅಂತೀರ? ಒಟ್ಟಾರೆ ಬಂದರೆ ನಮಗೆ ಇವರು ಯೋಗೇಶ್ವರ್ ಬಂದರೆ ಉತ್ತಮ ನೋಡಿ. ಮೈತ್ರಿ ಅಭ್ಯರ್ಥಿ ನಾವು ಬರೋದಿಲ್ಲ, ಮಾಮೂಲಿ ಯೋಗೇಶ್ಪುರ ನಾವು ಬರೋದು ಸರ್. ಅವರಿಂದ ನಮಗೆ ಹೊಸ ನೀರಾವರಿಯಿಂದ ಹೊಸ ಜನ ಸಂಖ್ಯೆ ವ್ಯಾಪಾರ ಸಾಪಾರ ಹೊಸ ನಮ್ಗೆ ಅನುಕೂಲ ಆಗುತ್ತೆ. ಈಗ ಡಿ ಕೆ ಶಿವಕುಮಾರ್ ಇಷ್ಟು ದಿವಸ ಬರೋದು ಇವಾಗ ಬಂದಿದ್ದಾರೆ, ಅದ್ರ ಬಗ್ಗೆ ಹೇಳಿ. ಅದ್ರ ಬಗ್ಗೆ ನಮ್ಗೆ ಗೊತ್ತಾಗ ಸರ್. ಅವ್ರು ಮಾಮೂಲಿ ನಮಗೆ ಹಳಬರು ಇದ್ದರೆ ಅವರೇ ಸರಿ ನಮಗೆ, ಸರಿನಾ? ಈಗ ಅಭಿವೃದ್ಧಿ ಯಾರು ಬಂದ್ರೆ ಆಗುತ್ತಂತೀರಾ? ಯೋಗೇಶ್ಪುರ ಬಂದರೆ ಅಭಿವೃದ್ಧಿ ಆಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.